ಹರಿ ಓಂ. ಎಲ್ಲರಿಗೂ ನಮಸ್ಕಾರ. ನಾವು ವಿಷ್ಣುವಿನ 1000 ನಾಮಗಳ ಅರ್ಥವನ್ನು ನೋಡ್ತಾ ಇದ್ದೀವಿ. ಅದರಲ್ಲಿ 500ರ ತನಕ ನೋಡಿದ್ದೀವಿ. ಇವತ್ತು 501ರಿಂದ ಮುಂದಿನದನ್ನು ನೋಡೋಣ. ಸುದರ್ಶನ, ಸುದರ್ಶನ ಚಕ್ರದ ಧಾರಿ, ಕಾಲಸ್ವರೂಪಿ, ಪರಮೇಷ್ಠಿ, ಪವಿತ್ರ ಧಾಮದಲ್ಲಿ ವಾಸಿಸುವವರು, ಪರಿಗ್ರಹ, ಎಲ್ಲರನ್ನೂ ಸ್ವೀಕರಿಸಿ ರಕ್ಷಿಸುವವರು, ಉಗ್ರಹ, ದುಷ್ಟ ಸಂಹಾರಕ, ಸಂವತ್ಸರ, ವರ್ಷಚಕ್ರದ ಸ್ವರೂಪಿ, ದಕ್ಷ, ನಿಪುಣತೆ ಹೊಂದಿದವರು, ವಿಶ್ವಮಃ, ಶಾಂತಿಯ ಆಧಾರ, ವಿಶ್ವದರ್ಶನ, ಜಗತ್ತಿಗೆ ದರ್ಶನ ನೀಡುವವರು, ತೇಜೋ ಋಷ, ತೇಜಸ್ಸನ್ನು ಸುರಿಸುವವರು, ದ್ಯುತಿಧರ, ಪ್ರಕಾಶಮಯ ಸ್ವರೂಪಿ, ಸರ್ವಶಸ್ತ್ರಭೃತಾಂವರ, ಶಸ್ತ್ರಧಾರಕರಲ್ಲಿ ಶ್ರೇಷ್ಠರು, ಪ್ರಗ್ರಹ, ಎಲ್ಲವನ್ನು ನಿಯಂತ್ರಿಸುವವರು, ನಿಗ್ರಹ, ಶಿಸ್ತು ನೀಡುವವರು, ವ್ಯಗ್ರಹ, ಸದಾ ಜಾಗೃತ ಸ್ವರೂಪಿ, ನೈಕಶೃಂಗ ಗದಾಗ್ರಜ, ನೈಕಶೃಂಗ, ಏಕದಂತ ಮತ್ತು ಏಕದಂತ ಅಥವಾ ವಿಶೇಷ ರೂಪಧಾರಿ, ಗದಾಗ್ರಜ ಅಂದರೆ ಗದನಿಗೆ ಅಣ್ಣನಾದ ಶ್ರೀಕೃಷ್ಣ, ಗದನಿಗೆ ಅಂದರೆ ಬಲರಾಮನಿಗೆ. ಚತುರ್ಮೂರ್ತಿ, 4 ರೂಪಗಳಲ್ಲಿ ವ್ಯಕ್ತವಾಗುವವರು, ಚತುರ್ಬಾಹು, 4 ಭುಜಗಳನ್ನು ಹೊಂದಿರುವವರು, ಚತುರ್ವ್ಯೂಹ, ವಾಸುದೇವ, ಸಂಕರ್ಷಣ, ಪ್ರದ್ಯುಮ್ನ, ಅನಿರುದ್ಧ ರೂಪಗಳಲ್ಲಿ ಇರುವವರು, ಸುಹೃತ್, ಎಲ್ಲ ಜೀವಿಗಳ ಹಿತಕಾಮಿ, ಮಿತ್ರ, ಜಗತ್ತಿನ ಸ್ನೇಹಿತ, ಸಮಃ, ಎಲ್ಲರ ಮೇಲೂ ಸಮದೃಷ್ಟಿಯುಳ್ಳವರು, ಅಮರಃ, ಅಮರ ಸ್ವರೂಪಿ, ಪ್ರಾಣದ ಪ್ರಾಣಜೀವನ, ಪ್ರಾಣದ ಜೀವವನ್ನು ನೀಡುವವರು, ಪ್ರಾಣಸ್ವರೂಪಿ, ಜೀವನ ಬದುಕಿನ ತತ್ವರೂಪಿ, ತತ್ವಂ ತತ್ವವಿತ್, ತತ್ವಂ ಅಂದರೆ ಪರಮಸತ್ಯ, ತತ್ವವಿತ್ ಅಂದರೆ ಪರಮಸತ್ಯವನ್ನು ತಿಳಿದವರು, ಏಕೈಕ ಪರಮಾತ್ಮ, ಭೂರ್ಭುವಸ್ವಃ, 3 ಲೋಕಗಳಿಗಾದ ಸ್ವಾಮಿ, ತತ್ರಃ, ಅಪಾಯಗಳಿಂದ ರಕ್ಷಕ, ಸವಿತಾ, ಸೃಷ್ಟಿಗೆ ಪ್ರೇರಕ, ಪ್ರಪಿತಾಮಹಃ, ಬ್ರಹ್ಮನ ಮೂಲಸ್ವರೂಪಿ, ಎಲ್ಲರ ಪಿತಾಮಹ, ಯಜ್ಞಸ್ವರೂಪಿ, ಯಜ್ಞಪತಿ, ಯಜ್ಞಗಳ ಸ್ವಾಮಿ, ಯಜ್ವಾ, ಯಜ್ಞವನ್ನು ನಡೆಸುವವರು, ಯಜ್ಞಾಂಗಃ, ಯಜ್ಞದ ಅಂಗಸ್ವರೂಪಿ, ಯಜ್ಞವಹನಃ, ಯಜ್ಞವನ್ನು ಧರಿಸುವವರು, ಯಜ್ಞಭೃತ್, ಯಜ್ಞಗಳನ್ನು ಕಾಪಾಡಿ ಉಳಿಸುವವರು, ಯಜ್ಞಕೃತ್, ಯಜ್ಞಗಳನ್ನು ಸೃಷ್ಟಿಸಿ ನಡೆಸುವವರು, ಯಜ್ಞಿ, ಯಜ್ಞಫಲವನ್ನು ಅನುಭವಿಸುವವರು, ಯಜ್ಞಭುಕ್, ಯಜ್ಞದ ಹವಿಗಳನ್ನು ಸ್ವೀಕರಿಸುವವರು, ಯಜ್ಞಸಾಧನ, ಯಜ್ಞ ನಡೆಸಲು ಕಾರಣರಾಗುವವರು, ಯಜ್ಞಾಂತಃ, ಯಜ್ಞದ ಪರಮಗುರಿ, ಯಜ್ಞಗುಹ್ಯ, ಯಜ್ಞದ ರಹಸ್ಯ ತತ್ವ, ಅನ್ನಂ, ಜಗತ್ತಿಗೆ ಆಹಾರ ಸ್ವರೂಪಿ, ಅನ್ನಮಯ, ಅನ್ನದಲ್ಲಿ ಮತ್ತು ಜೀವನದಲ್ಲಿ ವ್ಯಾಪಿಸಿರುವವರು, ಸುಹೃತ್, ನಿಸ್ವಾರ್ಥ ಹಿತಕಾಮಿ, ಮನೋಹರಃ, ಮನಸ್ಸನ್ನು ಆಕರ್ಷಿಸುವ ದಿವ್ಯರೂಪಿ, ಜಿತಃ, ಎಲ್ಲವನ್ನು ಜಯಿಸುವವರು, ಪ್ರಸನ್ನಃ, ಸದಾ ಪ್ರಸನ್ನ ಮುಖದ ಶ್ರೀಹರಿ, ಶಾರದಃ, ಜ್ಞಾನವನ್ನು ನೀಡುವವರು, ಪದ್ಮನಾಭಃ, ನಾಭಿಯಿಂದ ಪದ್ಮವನ್ನು ಸೃಷ್ಟಿಸಿದವರು, ಅಮೃತಾಂಶುದ್ಭವ, ಚಂದ್ರನ ಮೂಲಸ್ವರೂಪಿ, ಸರ್ವದೃಕ್, ಎಲ್ಲವನ್ನು ನೋಡುವವರು, ವಿಶ್ವದಕ್ಷಿಣಃ, ಜಗತ್ತಿನಲ್ಲಿ ಶ್ರೇಷ್ಠ ಕೌಶಲ್ಯವಂತರಾದವರು, ವಿಶ್ವಸಃ, ಜಗತ್ತಿನ ಭಾರವನ್ನು ಹೊರುವವರು, ಅನಂತರೂಪಃ, ಅನಂತ ರೂಪಗಳ ಅಧಿಪತಿ, ಶಿಶಿರಃ, ಚಂದ್ರನಂತೆ ಶೀತಲತೆ ನೀಡುವವರು,
ಶರ್ವರೀಕರಃ ರಾತ್ರಿ ಮತ್ತು ಅಂಧಕಾರವನ್ನು ಸೃಷ್ಟಿಸುವವರು. ಅಕ್ರೂರ ಕಠೋರತೆಯಿಲ್ಲದ ಕರುಣಾಮಯರು. ಪೇಶಲಃ ಮನೋಹರ ರೂಪ ಮತ್ತು ಮಾತಿನವರು. ದಕ್ಷಃ ಅನಂತ ಕೌಶಲಶಾಲಿ. ದಕ್ಷಿಣಃ ದಾನಶೀಲ ಶುಭಸ್ವರೂಪಿ. ಕ್ಷಮಿಣಾಂ ವರಃ ಕ್ಷಮಾಶೀಲರಲ್ಲಿ ಶ್ರೇಷ್ಠ. ವಿದ್ಯುತ್ ಮಿಂಚಿನಂತೆ ಪ್ರಕಾಶಿಸುವವರು. ಜ್ವಲನಃ ದಿವ್ಯಜ್ವಾಲೆಗಳ ತೇಜಸ್ಸು. ರುಚಿರಃ ಸುಂದರ ಮತ್ತು ಆಕರ್ಷಕ. ರುಚಿರಾಂಗಃ ದಿವ್ಯ ಅಂಗಸೌಂದರ್ಯ ಹೊಂದಿರುವವರು. ಜನನಃ ಎಲ್ಲ ಜೀವಿಗಳ ಸೃಷ್ಟಿಕರ್ತ. ಜನ್ಮ ಜನ್ಮಾದಿಃ ಸೃಷ್ಟಿಯ ಮೂಲ ಕಾರಣ. ಭೀಮಃ ಭಯಂಕರ ತೇಜಸ್ವಿ. ಭೀಮಪರಾಕ್ರಮಃ ಮಹಾಪರಾಕ್ರಮಶಾಲಿ. ಆಧಾರನಿಲಃ ಜೀವಕ್ಕೆ ಆಧಾರವಾಗಿರುವ ವಾಯುವಿನಂತೆ. ಅಧೃತಿಃ ಯಾವುದರ ಮೇಲೂ ಅವಲಂಬಿತರಾಗದವರು. ಪ್ರಕಾಶಾತ್ಮ ಸ್ವಂತ ಪ್ರಕಾಶಿಸುವ ಆತ್ಮ. ಪ್ರತಾಪನಃ ಶಕ್ತಿ ಮತ್ತು ತೇಜಸ್ಸು ನೀಡುವವರು. ದೃಢ ಅಚಲ ಮತ್ತು ಸ್ಥಿರ ಸ್ವರೂಪಿ. ದೃಢವ್ರತಃ ವ್ರತಗಳಲ್ಲಿ ಅಚಲರಾದವರು. ಅನೇಕ ನಾಮ ಅನೇಕ ಹೆಸರುಗಳನ್ನು ಹೊಂದಿರುವವರು. ಅನೇಕ ರೂಪ ಅನಂತ ರೂಪಗಳಲ್ಲಿ ವ್ಯಕ್ತವಾಗುವವನು. ಶಿವ ಶುಭಕರ ಸ್ವರೂಪಿ. ಶ್ರೀವತ್ಸವಕ್ಷಸ್ ಶ್ರೀವತ್ಸ ಗುರುತು ಹೊಂದಿರುವ ಹೃದಯ. ಶ್ರೀವಾಸ ಶ್ರೀಪತಿ ಶ್ರೀಮತಾಂ ವರಃ. ಶ್ರೀವಾಸ ಅಂದರೆ ಶ್ರೀದೇವಿಯ ನಿವಾಸ. ಶ್ರೀಪತಿ ಅಂದರೆ ಶ್ರೀದೇವಿಯ ಪತಿ. ಶ್ರೀಮತಾಂ ವರಃ ಭಾಗ್ಯಶಾಲಿಗಳಲ್ಲಿಯೇ ಶ್ರೇಷ್ಠನು. ಶ್ರೀಧ ಶ್ರೀಶಸ್ ಶ್ರೀಧ ಅಂದರೆ ಶ್ರೀ ಅಂದರೆ ಸಂಪತ್ತು ನೀಡುವವನು. ಶ್ರೀಶ ಶ್ರೀದೇವಿಯ ಸ್ವಾಮಿ. ಶ್ರೀನಿವಾಸ ಶ್ರೀದೇವಿ ಶಾಶ್ವತವಾಗಿ ವಾಸಿಸುವವನು. ಜಗದ್ಗುರು ಜಗತ್ತಿನ ಗುರು. ಜಗನ್ನಾಥ ಜಗತ್ತಿನ ನಾಥ ಮತ್ತು ರಕ್ಷಕ. ವಿಷ್ಣು ಸರ್ವವ್ಯಾಪಿ. ವಾಸುದೇವ ಸಕಲ ಜೀವಿಗಳಲ್ಲಿ ವಾಸಿಸುವವನು. ಜನಾರ್ದನ ಜನರ ದುಃಖಗಳನ್ನು ನೀಗಿಸುವವನು. ಪುಂಡರೀಕಾಕ್ಷ ಕಮಲದಂತೆ ಕಣ್ಣುಳ್ಳವನು. ಪುಣ್ಯ ಪುಣ್ಯದ ಸ್ವರೂಪ. ಪುಣ್ಯಕೀರ್ತಿ ಪುಣ್ಯದ ಕೀರ್ತಿಯುಳ್ಳವನು. ಅನಮಯ ದೋಷರಹಿತ ಹಾಗೂ ರೋಗರಹಿತ. ಅಮೃತಾಂಘ್ರಿ ಅಮೃತ ಸಮಾನ ಪಾದಗಳನ್ನು ಹೊಂದಿರುವವನು. ಇಲ್ಲಿಗೆ 600 ನಾಮಗಳ ಅರ್ಥ ಸಂಪನ್ನವಾಯಿತು. ನಾಳೆ ಮುಂದಿನ ಭಾಗವನ್ನು ನೋಡೋಣ. ಹರಿ ಓಂ ನಮಸ್ಕಾರ.